ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ನರ್ಸಿಂಗ್ ಟೆಕ್ ಚಾನಲ್ನಲ್ಲಿ ನರ್ಸಿಂಗ್ಗೆ ಸಂಬಂಧಿಸಿದಂತೆ ವಿಡಿಯೋಗಳು ಅಪ್ಲೋಡ್ ಮಾಡಲಾಗುವುದು. ನಮ್ಮ ನರ್ಸಿಂಗ್ ಟೆಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮಗೆ ಹೆಲ್ಪ್ಫುಲ್ ಆಗಬಹುದು. ಈಗ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಸಲುವಾಗಿ ಸಾಕಾಗಿ ಹೋಗಿದೆ. ಯಾಕಂದ್ರೆ ಸೆಮಿಸ್ಟರ್ ವೈಸ್ ರಿಸಲ್ಟ್ ಡಿಕ್ಲೇರ್ ಮಾಡಲಿಕ್ಕೇನೆ ಒಂದು 2-3 ತಿಂಗಳು ಟೈಮ್ ತಗೊಂಡ್ರು. ಬಟ್ ನಿನ್ನೆಲ್ಲ ಮೊನ್ನೆ ಸೆಮಿಸ್ಟರ್ ರಿಸಲ್ಟ್ ಡಿಕ್ಲೇರ್ ಆಗಿದೆ ಅಂತ ಹೇಳಿದ್ರು. ಬಟ್ ಮತ್ತೆ ರಿಸಲ್ಟ್ ಅನ್ನ ವಿಡ್ರಾ ಅಂತ ತಗೊಂಡ್ರು. ನಿನ್ನೆ ಸಿಕ್ಸ್ ಸೆಮಿಸ್ಟರ್ ರಿಸಲ್ಟ್ ಡಿಕ್ಲೇರ್ ಆಯಿತು. ಯಾವಾಗ ಸಾಯಂಕಾಲ 6 ಗಂಟೆಗೆ ಸಿಕ್ಸ್ ಸೆಮಿಸ್ಟರ್ ರಿಸಲ್ಟ್ ಡಿಕ್ಲೇರ್ ಆಯಿತು. ಬಟ್ ಸರ್ವರ್ ಪ್ರಾಬ್ಲಮ್ ಇತ್ತು, ಸರ್ವರ್ ಸ್ಟ್ರಕ್ ಆಯಿತು, ಸರ್ವರ್ ಫುಲ್ ಓವರ್ಲೋಡ್ ಆಗಿತ್ತು. EMS ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ. ಯಾವಾಗ ಓಪನ್ ಆಯಿತು? ನೈಟ್ 11 ಗಂಟೆಗೆ ಸರ್ವರ್ ಓಪನ್ ಆಯಿತು. ಸರ್ವರ್ ಕ್ಲೋಸ್ ಇದ್ದು ಓಪನ್ ಆಗಿ EMS ರಿಸಲ್ಟ್ ಬಂತು. ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಿದ್ದರು. ಒಬ್ಬೊಬ್ರು ವಿದ್ಯಾರ್ಥಿಗಳು ಎಲ್ಲರ ಒಬ್ಬೊಬ್ರು ಒಂದು 100% ವಿದ್ಯಾರ್ಥಿ ತಗೊಂಡ್ರೆ ಒಂದು 10% ವಿದ್ಯಾರ್ಥಿಗಳು ಅವರ ರಿಸಲ್ಟ್ ವಿತ್ ಹೆಲ್ಡ್ ಅಂತ ಬರ್ತಿದೆ. ವಿತ್ ಹೆಲ್ಡ್ ಯಾಕೆ ಬಂತು ಅಂದ್ರೆ ಯಾಕೆ ಬಂತು ಮತ್ತೆ ಇದಕ್ಕೆ ಸೊಲ್ಯೂಷನ್ ಏನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಸಿಕ್ಸ್ ಸೆಮಿಸ್ಟರ್ ವಿದ್ಯಾರ್ಥಿ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಯಾರ್ಯಾರು ಪಾಸ್ ಆಗಿದ್ದೀರಾ ಎಲ್ಲರಿಗೂ ನಮ್ಮ ನರ್ಸಿಂಗ್ ಟೆಕ್ ಚಾನಲ್ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಈಗ ವಿತ್ ಹೆಲ್ಡ್ ಯಾಕೆ ಬಂತು ಮತ್ತು ಇದಕ್ಕೆ ಸೊಲ್ಯೂಷನ್ ಏನು ಇದನ್ನ ಈಗ ನೋಡೋಣ ಬನ್ನಿ. ಈಗ ವಿತ್ ಹೆಲ್ಡ್ ಯಾಕೆ ಬಂತು ಅಂತ ನೋಡಲಿಕ್ಕೆ ಹೋದರೆ ರೀಸನ್ಸ್ ಬಹಳ ಸಿಗುತ್ತದೆ. ಅದರಲ್ಲಿ ಮುಖ್ಯವಾದ ಒಂದು 4-5 ರೀಸನ್ಸ್ ನಾವು ನೋಡೋಣ. ಮೊದಲಿಗೆ ಸ್ಟೂಡೆಂಟ್ಸ್ ಮಾಲ್ ಪ್ರಾಕ್ಟೀಸ್ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಮಾಲ್ ಪ್ರಾಕ್ಟೀಸ್ ಅಂದ್ರೆ ಎಕ್ಸಾಮ್ ಹಾಲ್ನಲ್ಲಿ ಕಾಪಿ ಮಾಡಿದ್ದಾರೆ ಅಥವಾ ಏನಾದರೂ ಬೇರೆದವರು ನೋಡಿ ಬರೆಯೋದಾಗ್ಲಿ, ಚೀಟಿ ಏನಾದರೂ ಮಾಡಿದವರಲ್ಲಿ ಅವರು ಲೈವ್ ಕ್ಯಾಮ್ರಾ ಇರುತ್ತದೆ. 24x7 ಲೈವ್ ಕ್ಯಾಮ್ರಾ ಇಟ್ಟಿರ್ತಾರೆ. 3 hour ಎಕ್ಸಾಮ್ ಇರುತ್ತೆ ಅಂದ್ರೆ 3 hour ಲೈವ್ ಕ್ಯಾಮ್ರಾ ಇರಲೇಬೇಕು. ಅದು ಯೂನಿವರ್ಸಿಟಿಗೆ ಸೆಂಡ್ ಮಾಡಬೇಕು. ಒಂದು ಕಾಲೇಜ್ ವತಿಯಿಂದ ಅವರು ಸೆಂಡ್ ಮಾಡಿರ್ತಾರೆ. ಅದರಲ್ಲಿ ನೋಡಿರ್ತಾರೆ ಅವರು ಈ ಹುಡುಗ ಕಾಪಿ ಮಾಡಿದ್ದಾನೆ ಅಂತ ಅವರು ನೋಡಿ ಆಯ್ಕೆ ಮಾಡಿ ಇಟ್ಟಿರ್ತಾರೆ. ಅವ್ರದ್ದು ವಿಠಲ್ ಅಂತ ಬರ್ಬೋದು. ಈ ಸಲ GNM ವಿದ್ಯಾರ್ಥಿಗಳು ಯಾರ್ಯಾರು ಮಾಲ್ ಪ್ರಾಕ್ಟೀಸ್ ಮಾಡಿದ್ದಾರೆ ಅವ್ರದ ಲಿಸ್ಟೇ ಬಿಟ್ಟಿದ್ದಾರೆ. ಬಟ್ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಹಾಗೆ ಮಾಡಲ್ಲ. ಯಾರ್ದು ಹಿಂಗ್ ಲಿಸ್ಟ್ ಪ್ರಕಾರ ಬಿಡೋದಿಲ್ಲ. ಅದಕ್ಕೆ ಈ ರಿಸಲ್ಟ್ ವಿಠಲ್ ಅಂತ ಬರ್ತದೆ. ವಿಠಲ್ ಅಂದ್ರೆ ನಿಮ್ ರಿಸಲ್ಟ್ ಹೋಲ್ಡ್ ಆಗಿರ್ಬೋದು. ಅಂದ್ರೆ ಮುಂದೆ ಒಂದು 15 ದಿವಸವರೆಗೂ ನಿಮ್ ರಿಸಲ್ಟ್ ಬರ್ಬೋದು. ಮತ್ತೆ ಎರಡನೇ ರೀಸನ್ ನೋಡ್ಬೇಕಾದ್ರೆ ನಿಮ್ಮ ಸ್ಕ್ಯಾನಿಂಗ್ ಮಿಸ್ಟೇಕ್ ಆಗಿರ್ಬೇಕು. ಅಂದ್ರೆ ನಿಮ್ಮ ಆನ್ಸರ್ ಶೀಟ್ ಏನಿರ್ತದ, ಆನ್ಸರ್ ಶೀಟ್ ಸ್ಕ್ಯಾನಿಂಗ್ ಮಾಡೋದೇ ನಿಮ್ಮ ಕಾಲೇಜಿನವರು ಏನಾದರೂ ತಪ್ಪಾಗಿ ಸ್ಕ್ಯಾನ್ ಮಾಡಿದ್ದಾರೆ ಅವಾಗೂ ಕೂಡ ನಿಮ್ಮ ರಿಸಲ್ಟ್ ವಿಠಲ್ ಅಂತ ಬರ್ತದೆ. ಇದು ಮೇನ್ ಇಂಪಾರ್ಟೆಂಟ್ ಅಂದ್ರೆ ಸ್ಕ್ಯಾನಿಂಗ್. ನಿಮ್ಮ ಆನ್ಸರ್ ಶೀಟ್ ಎಲ್ಲ ಸ್ಕ್ಯಾನ್ ಮಾಡುವಾಗ ಏನಾದರೂ ಒಂದು ಫ್ರಂಟ್ ಪೇಜ್ ಏನಾದರೂ ಬಿಟ್ಟಿದ್ರೆ ಅಥವಾ ಏನಾದರೂ ಒಂದು ಬಿಟ್ಟಿದ್ದಾರೆ ಅವಾಗಲೂ ಕೂಡ ವಿಠಲ್ ಅಂತ ಬರ್ಬೋದು. ಮತ್ತು ಇದರಲ್ಲಿ ವಿಠಲ್ ಯಾಕೆ ಬರ್ತದೆ ಅಂತ ಕಾಲೇಜಿನವ್ರದ್ದು 1% ತಪ್ಪಿದ್ರೆ ವಿದ್ಯಾರ್ಥಿಗಳದ್ದು 99% ತಪ್ಪಿರ್ತದೆ. ಯಾಕಪ್ಪ ಅಂದ್ರೆ ವಿದ್ಯಾರ್ಥಿಗಳು ಬುಕ್ಲೆಟ್ ಮೇಲೆ ರಿಜಿಸ್ಟರ್ ನಂಬರ್ ಹಾಕಿರಲ್ಲ ಅಥವಾ ಹಾಕಿದ್ರೂ ರಾಂಗ್ ರಿಜಿಸ್ಟರ್ ನಂಬರ್ ಹಾಕಿರ್ತಾರೆ. ಮತ್ತು ಆನ್ಸರ್ ಬುಕ್ಲೆಟ್ ಮಿಸ್ಟೇಕ್ ಆಗಿರ್ತದೆ ಅಂತ ಬೇರೆದವ್ರ ಬುಕ್ಲೆಟ್ ನೀವು ಬಂದಿರಬಹುದು, ನಿಮ್ಮ ಬುಕ್ಲೆಟ್ ಬೇರೆದವ್ರು ಹೋಗಿರ್ಬೋದು. ಆಗಿತ್ತು ಬಿಫೋರ್ 1 week ಬ್ಯಾಕ್. ಅವಾಗ ಅದರಲ್ಲಿ ಒಂದು 100% ಸ್ಟೂಡೆಂಟ್ಸ್ ಅಂತ ತೆಗೆದುಕೊಂಡ್ರೆ ಅದರಲ್ಲಿ ಒಂದು 10% ಹಿಂಗ್ ವಿಠಲ್ ಅಂತ ರಿಸಲ್ಟ್ ಬಂದವರು ಅದಾರೆ. ಅವರದು ನಿಮ್ದು ಇನ್ನ 4th ಸೆಮ್ ರಿಸಲ್ಟ್ ಬಿಡ್ಬೇಕು, ಇನ್ನ 2nd ಸೆಮ್ ರಿಸಲ್ಟ್ ಬಿಡ್ಬೇಕು. ಅದರಲ್ಲಿ ಇನ್ನ ಜನ ಇರ್ತಾರ. ಅವ್ರದ್ದು ಎಲ್ಲರದು ಸೇರಿ ಇನ್ನೊಂದ್ಸಲ ಎಲ್ಲ ರಿವ್ಯಾಲ್ಯೂಷನ್ ಮಾಡಿ, ರಿವ್ಯಾಲ್ಯೂಷನ್ ಅಂದ್ರೆ ಎಕ್ಸಾಮ್ ಚೆಕ್ ಮಾಡೋದಿಲ್ಲ, ಓನ್ಲಿ ಕೌಂಟ್ ಯುವರ್ ಮಾರ್ಕ್ಸ್. ನಿಮ್ ಮಾರ್ಕ್ಸ್ ಅನ್ನ ಮಾತ್ರ ಕೌಂಟ್ ಮಾಡ್ತಾರ. ನಿಮ್ ಮಾರ್ಕ್ಸ್ ಎಲ್ಲ ಕೌಂಟ್ ಮಾಡಿ
ಆಮೇಲೆ ರಿಸಲ್ಟ್ ಅಪ್ಡೇಟ್ ಮಾಡ್ತಾರೆ. ಇದೆಲ್ಲ ಮಾಡಕ್ಕೆ 7 ರಿಂದ 15 ವರ್ಕಿಂಗ್ ಡೇಸ್ ಬರ್ತದ. 7 ರಿಂದ 15 ದಿವಸ ಆದ್ಮೇಲೆ ನಿಮ್ ರಿಸಲ್ಟ್ ಅಪ್ಡೇಟ್ ಆಗಿ ಶೋ ಆಗ್ಬೋದು. ಅವಾಗ ವಿಠೇಲ್ದ ರಿಸಲ್ಟ್ ಯಾರ್ದಿದೆ ಅವ್ರದ್ದು ಎಲ್ಲರದು ಕೂಡಿ ಒಂದ್ ದಿವಸ ಬಿಡ್ತಾರ. ಇದಕ್ಕೆ ಫೈನ್ ಇರ್ಬೋದು. ನಿಮ್ಮ ಕಾಲೇಜ್ ಪ್ರಿನ್ಸಿಪಾಲ್ ಸರ್ ಅವ್ರಿಗೆ ಭೇಟಿಯಾಗಿ ನಿಮಗೆ ಫೈನ್ ಎಷ್ಟಿದೆ ಅಂತ ಫೈನ್ ತುಂಬಿಕೊಳ್ಳಿ. ಫೈನ್ ತುಂಬಿ ನೀವು ಹೇಗಾದ್ರೂ ಮಾಡಿ 7 ದಿವಸ ಓಡಾಡಿ ಒಂದ್ ಸ್ವಲ್ಪ ನಿಮ್ ರಿಸಲ್ಟ್ ಬೇಕಾದ್ರೆ ಒಂದ್ ಸ್ವಲ್ಪ ಓಡಾಡಿ ನಿಮ್ಮ ರಿಸಲ್ಟ್ ಅನ್ನು ಪಡೆಯಿರಿ. ಮತ್ತೆ ಇಷ್ಟು ಮಾಡಿದರೆ ನಿಮ್ ರಿಸಲ್ಟ್ ಬರ್ಬೋದು. 7 ರಿಂದ 15 ದಿವಸ ಒಳಗಡೆ ನಿಮ್ ರಿಸಲ್ಟ್ ಬರ್ಬೋದು. ಇದಕ್ಕೆ ಮೇನ್ ಸೊಲ್ಯೂಷನ್ಸ್ ಕಾಂಟ್ಯಾಕ್ಟ್ ಯುವರ್ ಪ್ರಿನ್ಸಿಪಾಲ್ ಸರ್ ಆರ್ ಕಾಂಟ್ಯಾಕ್ಟ್ ಯುವರ್ ಕಾಲೇಜ್ ಎಕ್ಸಾಮ್ ಬೋರ್ಡ್ ಅಡ್ಮಿನಿಸ್ಟ್ರೇಟಿವ್. ಈ ವಿಷಯ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ನಮ್ಮ ನರ್ಸಿಂಗ್ ಟೆಕ್ ಚಾನಲ್ ಅಲ್ಲಿ ನರ್ಸಿಂಗ್ಗೆ ಸಂಬಂಧಿಸಿದಂತಹ ವಿಡಿಯೋಗಳು ಅಪ್ಲೋಡ್ ಮಾಡಲಾಗುವುದು. ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.